ಈಗ ನೋಡಿ ಸರ್ ಸೂಪರ್ ಆಗಿ ಕಾಣ್ತಾ ಇದೀರಾ ನೀವು. ಆಮೇಲೆ ಇನ್ನೇನ್ ಮಾಡ್ತೀರಾ? ಶಾಸ್ತ್ರ ಸ್ವಲ್ಪ ಏನಾದ್ರು ಅವ್ರಿಗೆ ಹೂವು ಹಾಕಿ ಆದ್ಮೇಲೆ ಆರತಿ ಬೆಳಿಗ್ಗೆ ಶಾಸ್ತ್ರ ಮಾಡೋದ? ಹೌದು, ಆರತಿ ಬೆಳಿಗ್ಗೆ ಶಾಸ್ತ್ರ. ಏನ್ ಸರ್ ಇದು ಸನ್ಮಾನ ಮಾಡ್ತಾ ಇದ್ದೀರಾ ಅವ್ರಿಗೆ? ದೃಷ್ಟಿ ತೆಗೆದು ಹೂವು ಹಾಕಿ ಒಂದೊಂದೇ ತಟ್ಟೆ ಮುಡ್ಸೋಣ. ಒಂದೊಂದ್ ತಟ್ಟೆ ತಗೊಳ್ಳಿ, ಮುಡ್ಸಿ 2 ಕಾಲ ತಗೊಳ್ಳಿ, ಮುಡ್ಸಿ ಸಾಕು, 2 ಸಾಕು. 5 ತಿನ್ಸಂಗಿನ ಯಾವ್ದು ತಿನ್ಬೇಕು ಅನಿಸ್ತದೆ ಸರ್ ನಿಮ್ಗೆ? ಸ್ವೀಟ್ ಕೊಡೋದು ಗೊತ್ತು, ಖಾರನೇ ಕೊಡ್ತಾವ್ರ. ನಮ್ಮ ಶ್ರೀ ಮಂಜುಂಗೆ ಆರತಿ ಎತ್ತಿರೇ ನಮ್ಮ ಶ್ರೀ ಮಂಜುಂಗೆ ನಮ್ಮ ಶ್ರೀ ಮಂಜುಂಗೆ. ಇದು ಒಂದು ಏನು ವಿಚಿತ್ರ ಪ್ರಯತ್ನ ಇದು. ಇದನ್ನ ನೀವು ಸಿನಿಮಾಸ್ ಅಲ್ಲಿ 21ನೇ ತಾರೀಕು ಫೆಬ್ರವರಿ ಬಂದ್ ನೋಡಿದ್ರೆ ಇದಕ್ಕೆ ಆನ್ಸರ್ ಸಿಗುತ್ತೆ. ಈ ಪ್ರಯತ್ನ ಹೇಗಾಯ್ತು, ಇದು ಹೇಗ್ ಡೆಲಿವರಿ ಆಗತ್ತೆ ಎಲ್ಲದೂ. ಅಲ್ಲ, ನಂಗೆ ಅರ್ಥ ಆಗ್ತಲ್ಲ. ಸರಿ ಸರ್, ಸಿನಿಮಾದಲ್ಲಿ ನೋಡ್ತೀವಿ ಪ್ರಯತ್ನನ, ಆದ್ರೆ ಇದು ಹೇಗೆ ಆಯ್ತು ಸರ್? ಇದ್ರ ಹಿಂದೆ ಏನಾದ್ರು ಕಥೆ ಇದೆಯಾ? ಹೌದು, ಇದ್ರ ಹಿಂದೆನೆ ಸುತ್ತಮುತ್ತಲೇ ಕಥೆ ಇರೋದು, ಇಡೀ ಸಿನಿಮಾನೇ ಇದೆ. ಸೊ ನಾನು ಒಂದು ಎಳೆ ಬಿಟ್ಕೊಟ್ರೆ ಇಡೀ ಸಿನಿಮಾನೇ ಕಥೆ ಹೇಳ್ಬೇಕಾಗತ್ತೆ. ಸೊ ದಟ್ ಬೆಟರ್ ನೀವು ಸಿನಿಮಾಗೆ ಬಂದು ಈ ಮಗುನ ನೀವೇ ಡೆಲಿವರಿ ಮಾಡಿ, ನೀವೇ ನಿಮ್ ಮಗು ಅಂತ ಎತ್ತಾಡಿ ಆಟಾಡಿಸಿ. ಯಾರು ಸರ್ ಸಿನಿಮಾದಲ್ಲಿ ಗೈನಕಾಲಜಿಸ್ಟ್ ಇದ್ರು, ಆದ್ರೆ ಏನು ಸಿನಿಮಾದಲ್ಲಿ ಇದ್ದಾರೆ ಅವ್ರು. ಆಕ್ಚುಲಿ ಅವ್ರನ್ನ ಫಸ್ಟ್ ಟೈಮ್ ಅವರೇ ಶಾಕ್ ಆಗಿದ್ರು. ಒಂದ್ಸತಿ ಒಂದು ಮೇಲ್ ಹೋಗ್ಬಿಟ್ಟು ಗೈನಕಾಲಜಿಸ್ಟ್ ಹತ್ರ ಕುತ್ಕೊಂಡು ಈ ತರ ಸಮಸ್ಯೆ ಇರಿದಾಗ ಆ ಅನುಭವಗಳೆಲ್ಲಾದ್ರೂ ಚೆನ್ನಾಗಿತ್ತು. ಆಕ್ಚುಲಿ ಸಿನಿಮಾದಲ್ಲಿ ಮಾತಾಡಿದ್ರೆ ಇನ್ನೂ ತುಂಬಾ ಅಂದ್ರೆ ನೋಡಿದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಟ್ರೈಲರ್ ಹೇಳಿದೆ, ಏನ್ ಕಥೆ ಇದೆ ಅಂತ ಆಲ್ಮೋಸ್ಟ್ ಗೊತ್ತಾಗಿದೆ. ಆಯ್ತಾ, ನೀವು ಯಾವ್ದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀರಾ ಅದೆಲ್ಲ ಟ್ರೈಲರ್ ಆಲ್ಮೋಸ್ಟ್ ಬಿಟ್ಕೊಟ್ಟಿದೆ. ನೀವು ಇದನ್ ಇದ್ ಮಾಡಕ್ ಹೋದ್ರೆ ಮತ್ತೆ ಆಗಲ್ಲ. ಯಾಕೆ ಹೇಳಿ? ಅಥವಾ ನಿಮ್ಗೆ ಈ ತರದ್ದು ಇತಿಹಾಸಗಳು ಪ್ರಪಂಚದಲ್ಲಿ ನಡೆದಿದೆ? ಹೌದು, ಆ ಪ್ರಪಂಚದಲ್ಲಿ ತುಂಬಾನೇ ನಡೆದಿದೆ. 2007ರಲ್ಲಿ ಥಾಮಸ್ ಪೇಟಿ ಅಂತ ಹೇಳಿ ಅವನು ಬರ್ತ್ಡೇ ಆಗಿದ್ದು. ಹೌದು, ಟ್ರಾನ್ಸ್ಜೆಂಡರ್. ಹೌದು, ಕೇರಳದಲ್ಲಿ 2007ರಲ್ಲಿ. ಹೌದು, ಆಯ್ತಾ. 2023 ಕೇರಳ. ಈ ತರ ತುಂಬಾ ಘಟನೆಗಳು ನಡೆದಿದೆ. ಆದ್ರೆ ನಿಮ್ ಸಿನಿಮಾ ನೋಡಿದಾಗ ಇದು ಬೇರೆನೆ. ಅದು ಅವರು ರಿಯಾಲಿಟಿ. ಅದು ಹೌದು, ಅದು ಈ ಸಂಬಂಧ ಸಿನಿಮಾ ಕೂಡ ಬಂದಿದೆ 1994ರಲ್ಲಿ. ಗೆಸ್ ಮಾಡ್ತಾರೆ ಯಾವುದು? ಇಲ್ಲ ಸರ್, ನೀವು ಹೇಳಿ. ಅರ್ನಾಲ್ಡ್ ಶುಸ್ನೇಗರ್ ಜೂನಿಯರ್ ಅಂತ ಸಿನಿಮಾ, ಅದು 1989 ಅನ್ಸುತ್ತೆ, 94 ಅಲ್ವಾ? ಕರೆಕ್ಟ್. ತುಂಬಾ ಖುಷಿ ಆಗುತ್ತೆ ನಮ್ ಸಿನಿಮಾ ಪೋಸ್ಟರ್ ಮತ್ತೆ ನೋಡ್ಕೊಂಡು ನೀವೇ ಒಂದ್ ಸಣ್ಣದೊಂದು ರಿಸರ್ಚ್ ಮಾಡ್ಕೊಂಡು ಬಂದು ಆ ಕ್ಯೂರಿಯಾಸಿಟಿ ಕೇಳೋದೇ ನಮ್ಗೊಂದು ಆಕ್ಚುಲಿ ಪಾಸಿಟಿವ್ ನೋಟ್ ಅಂತ ಅನ್ಸುತ್ತೆ. ಆದ್ರೆ ನಾರ್ಮಲಿ ಬ್ಲಾಂಕ್ ನಾವು ಬಂದಿರ್ತೀವಿ, ಈ ತರ ಪ್ರಶ್ನೆಗಳು ಕೇಳಿದ್ರೆ ನಮಗೂ ಒಂದು ಕನ್ವರ್ಸೇಷನ್ ಬಿಲ್ಡ್ ಮಾಡಕ್ಕಾಗತ್ತೆ. ಸತ್ಯ ಇದು, ಕರೆಕ್ಟ್. ಥಾಮಸ್ ಬ್ರೆಟ್ ಅಂದ್ಬಿಟ್ಟು ಒಬ್ರು ಟ್ರಾನ್ಸ್ಜೆಂಡರ್ ಅವರು ಆಗಿದ್ರು, ಬಟ್ ಹಿ ವಾಸ್ ನಾಟ್ ಅ ಸ್ಟ್ರೇಟ್ ಪರ್ಸನ್. ಕೇರಳದಲ್ಲಿ ಇದೊಂದು ಪ್ರಯತ್ನ ಆಗಿದೆ, ಆತರ ಒಂದು ಕಥೆನೂ ಇದೆ. ಹಾಗೇನೆ ನಮ್ಮೆಲ್ಲರ ಹಾಲಿವುಡ್ ಫೇವರೇಟ್ ಸೂಪರ್ ಸ್ಟಾರ್ ಅರ್ನಾಲ್ಡ್ ಸ್ವಾರ್ಜೆನೆಗರ್ ಅವ್ರದ್ದು ಒಂದು ಕಥೆ ಈ ತರ ಆಗಿದೆ. ಸೊ ಇದು ಯಾವ ಸ್ಟೋರಿ ಲೈನು ಟಚ್ ಮಾಡಿದಿರಾ, ಇದು ವಿಭಿನ್ನವಾಗಿ ಒಂದು ಕಥೆನ ನಾವು ಇದು ಏನು ನಮ್ಮ ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ಈ ತರದ್ದು ನೋಡ್ತಾ ಇರೋದು ಎಲ್ಲಾರು. ಅದೇ ನಮ್ಗೊಂದು ಹೆಮ್ಮೆ ಕೂಡ ಆಗುತ್ತೆ. ಅದು ಆತರ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಈ ಒಂದು ಕಾನ್ಸೆಪ್ಟ್ ನ ಇದನ್ನ ಎಷ್ಟು ಸೀರಿಯಸ್ ಆಗಿ ಹೇಳ್ಬೋದು ಅಷ್ಟು ಸೀರಿಯಸ್ ಆಗಿ ಹೇಳಕ್ ಹೋಗ್ಲಿಲ್ಲ ನಾವು. ವಿ ಮೇಡ್ ಇಟ್ ಅ ವೆರಿ ರಾಂಗ್ ಕಾಮ್, ಒಂದು ಫನ್ ಆಗಿ, ಒಂದು ನೀವು ಟ್ರೈಲರ್ ನೋಡಿರ್ತೀರ ಈಗ, ತುಂಬಾ ಕಾಮಿಡಿ ಆಗಿ, ತುಂಬಾ ಕ್ಯೂರಿಯಸ್ ಆಗಿ, ಒಂದು ಸಸ್ಪೆನ್ಸ್ ಇಟ್ಕೊಂಡು ಈ ಪರ್ಟಿಕ್ಯುಲರ್ ಜರ್ನಿನ ನೀವು ಆಕ್ಚುಲಿ ಸಿನಿಮಾದಲ್ಲೇ ನಾನು ಇದು ಫೈನಲ್ ಏನು ಅಂದ್ರೆ ಹೇಗ್ ಡೆಲಿವರಿ ಆಯ್ತು ಏನಾಯ್ತು ಅನ್ನೋದು ನೀವು ಸ್ಕ್ರೀನ್ ನೋಡಿದ್ರೆ ಚೆನ್ನಾಗಿರುತ್ತೆ. ಒಂದು ಚೂರು ಬಿಟ್ಕೊಟ್ಬಿಟ್ರೆ ನನ್ಗೆ ಇಲ್ಲಿ ಕತೆ ಫುಲ್ ಹೇಳ್ಬೇಕಾಗುತ್ತೆ. ನಿಮ್ಗೆ ಗೊತ್ತಾಯ್ತು ಅಂದ್ರೆ ಸುಮಾರು ಜನ ಗೆಸಸ್ ಇರುತ್ತೆ. ಆ ಗೆಸಸ್ ನಿಜಾನೂ ಸುಳ್ಳು ಅಂತಾದ್ರೂ ಥಿಯೇಟರ್ ಬಂದು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ನೋಡೋಣ. ಹೌದು, ಈಗ ಏನಾಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದ್ರೆ ಸ್ಪೆಷಲಿ ವಿತ್ ಏನು ನಮ್ಮ ನ್ಯೂ ಜನ್ ಆಡಿಯನ್ಸ್ ಎಲ್ಲಾರ್ಗು ಈ ತರ ಹೊಸ ಪ್ರಯತ್ನ ಯಾವತ್ತೂ ಅವರು ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಒಂದು ನಾರ್ಮಲ್ ಆಗಿ ಒಂದು ಕ್ಲೀಶೆ ಇರೋ ಸಬ್ಜೆಕ್ಟ್ ತಗೊಂಡ್ಬಂದು ಒಂದ್ 2-3 ಪ್ರಯತ್ನ ಮಾಡ್ಬಿಟ್ಟು ಒಂದು ಸ್ವಲ್ಪ ಏನೋ ಪ್ರೊಡ್ಯೂಸರ್ ಸ್ವಲ್ಪ ಸೇಫ್ ಮಾಡ್ಕೊಟ್ಬೇಡ, ನಾವು ಒಂದ್ 4 ಸಿನಿಮಾ ಮಾಡಿ ಯಾವ್ದಾದ್ರು ಒಂದ್ ಕನ್ವರ್ಟ್ ಆದ್ರೆ ನಾವೇನೋ ಮಾಡ್ಬಿಡೋಣ ಅಂತ ಇದೆಲ್ಲ ತುಂಬಾ ಆಸೆಗಳು ಬಂದೋಗಿರುತ್ತೆ. ಅಂಡ್ ಫಸ್ಟ್ ಟೈಮ್ ಏನೋ ಒಂದು ನೀವು ಟ್ರೈಲರ್ ನೋಡಿದ್ರೆ ಫಿಟ್ನೆಸ್ ಫ್ರೀಕ್ ಅದನ್ನ ಇಟ್ಕೊಂಡು ಒಂದು 6 ಪ್ಯಾಕ್ ಇಟ್ಕೊಂಡು ಪಕ್ಕದಲ್ಲಿ ಹುಡುಗಿ ಇಟ್ಕೊಂಡು ಒಂದು ಗನ್ ಇಟ್ಕೊಂಡು ಏನೋ ಲಾಟ್ ಆಫ್ ಆಸೆಗಳು ಇರುತ್ತೆ ನಮಗೂ ಆತರ ಅಂತ. ಬಟ್ ಸ್ಟಿಲ್ ಈ ತರ ಪ್ರಯತ್ನ ಮಾಡ್ಬೇಕು ಅಂದಾಗ್ಲೇ ನಮ್ಮ ಆಡಿಯನ್ಸ್ ನಮ್ಗೊಂದು ರೆಕಗ್ನಿಷನ್ ಸಿಗುತ್ತೆ ಫಸ್ಟ್ ಆಫ್ ಆಲ್. ಅಂಡ್ ಈ ತರ ಪ್ರಯತ್ನ ನೀವು ಸಪೋರ್ಟ್ ಮಾಡ್ತೀರ ಅಂತ ಒಂದು ಹೋಪ್ ಅಲ್ಲಿ ಬರ್ತೀವಿ ನಾವು ಈ ತರ ಪ್ರಯತ್ನ ಮಾಡ್ಕೊಂಡು. ಅಂಡ್ ಆಡಿಯನ್ಸ್ ಇಸ್ ವೆರಿ
ನಮ್ಗೆ ವೆರಿ ಇಂಟೆಲಿಜೆಂಟ್, ಅಂದ್ರೆ ಅವ್ರಿಗೆ ಈ ತರ ಪ್ರಯತ್ನ ನೋಡ್ದಾಗಿಲ್ಲ ಆದ್ರೂ ನಮ್ಗೆ ಒಂಥರ ಸಪೋರ್ಟ್ ಮಾಡಿದ್ದಾರೆ ಮುಂಚೆಯಿಂದಾನು. ಸೊ ಇದೊಂದು ಪ್ರಯತ್ನ, ಸೊ ದಟ್ ಐ ಎಕ್ಸ್ಪೆಕ್ಟ್ ಎವ್ರಿಬಡಿ ಟು ವಾಚ್ ಇಟ್. With songs and everything. First, I have to thank Raghu sir because he was very open. You know, me not knowing the language, he was very open to teach me everything. From the lyrics, thanks to Pramod Marvanti sir. We had to go through a lot of discussion because they first shot the film and then we cut the songs. We did the song based on the visuals actually. So film shot in Goa, so we had to go like that culture and everything. And thanks to producer sir for giving me such a beautiful opportunity and such a daring move. Debut film, acting as pregnant is such a daring move because as he said, many people would like to commercially introduce themselves into the audience, like having six pack or beating up gundas and all that. But this is such a daring move and I have to really appreciate him for that. I thank the editor, the entire technician crew of this team, and this is such a great example. Every movie is a baby for us, so this baby is releasing on 21st. I hope you all watch the film and just openly give your reviews on it and let us know how our work is. Thank you. ನಿಮಗೊಂದು ಸಿಹಿ ಸುದ್ದಿ. ಫಸ್ಟು ಈಗ ನಾವು ಚಿಕ್ಕವ್ರು ಇರ್ಬೇಕಾರಲ್ಲ, ಯಾರೋ ಗರ್ಭಿಣಿ ಮಹಿಳೆಯರು ಎಲ್ಲ ಇದ್ದರೆ ನಾವು ಹೋಗ್ಬಿಟ್ಟು ಕೇಳೋದು, ಅಕ್ಕ ಇದು ಹೇಗಾಯಿತು ಏನು ಎತ್ತ ಅಂದರೆ ಅವ್ರಿಗೆ ತುಂಬ ನಾಚಿಕೆ ಆಗೋ ಥರದ್ದು ಪ್ರಶ್ನೆಗಳೆಲ್ಲ ಕೇಳ್ತಾರೆ. ನಮ್ಗೆ ಗೊತ್ತಿಲ್ಲ ಏನಿದು ಇದು ಮಗು ಹಿಂಗೆ ಬರುತ್ತೆ ಅನ್ನೋದಲ್ಲ. ಸೊ ಇವತ್ತು ನಮ್ಮ ಪರಿಸ್ಥಿತಿ ಹಂಗೆ ಆಗಿದೆ. ಸೊ ಇದೇನು ಎತ್ತ ಅನ್ನೋ ಥರ. ನಾನು ಫಸ್ಟು ಆಫೀಸಿಗೆ ಕರೆದಿದ್ರು ಅವರು, ಈ ಥರ ಹಾಡು ಬರೀಬೇಕು ಹೇಳು ಅಂತ ಹೇಳಿದಾಗ ಆಫೀಸಿಗೆ ಹೋಗಿದ್ದು. ಆಫೀಸಿಗೆ ಹೋಗಿ ಪೋಸ್ಟರ್ ನೋಡಿದಾಗ ಶಾಕ್ ಆಗ್ಬಿಟ್ಟೆ, ಇದೇನು ಈ ಥರ. ಬಟ್ ನಾನು ಏನೂ ಕೇಳಿಲ್ಲ ಅವ್ರಿಗೆ ಏನು ಎತ್ತ ಅಂತ. ನನಗೊಂದು ಏನಂದರೆ ಏನೋ ಬರ್ತಾ ಇದೆ ನೋಡೋಣ, ಇದು ಸಿನಿಮಾದಲ್ಲೇ ನೋಡೋಣ, ಅಲ್ಲಿ ಕೇಳಿದ್ರೆ ಮಜಾ ಹೋಗುತ್ತೆ. ನಮ್ಗೆ ಯೂಶ್ವಲಿ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಸಿನಿಮಾಗಳಲ್ಲಿ ಕತೆ ಹೇಳ್ಬಿಡ್ತಾರೆ. ಸೊ ಪ್ರೀಮಿಯರ್ ಶೋಗೆ ಹೋದಾಗ ಏನಾಗುತ್ತೆ, ನಮಗೆ ಕತೆ ಮುಂಚೆನೇ ಗೊತ್ತಿರೋದ್ರಿಂದ ನಾವು ಆಡಿಯನ್ಸ್ ಆಗಿ ಸಿನಿಮಾ ನೋಡೋಕ್ಕಾಗಲ್ಲ, ಅದು ಒಂದು ಇರುತ್ತೆ. ಹಾಗಾಗಿ ಈ ಸಿನಿಮಾ ಹಂಗೆ ಮಾಡೋದು ಬೇಡ ಅಂತ ಹೇಳಿ ನನಗೆ ಇದೇನೋ ಒಂದು ಹೊಸ ಪ್ರಯತ್ನ. ಸೊ ಹಾಗಾಗಿ ಹಾಡು ಬರೀಬೇಕಾದ್ರೆ ನಾನು ಎಲ್ಲೂ ಕೇಳಿಲ್ಲ ಅವ್ರಿಗೆ. ಇನ್ನು ಹಾಡುಗಳ ಬಗ್ಗೆ ಮಾತಾಡಲೇಬೇಕು. ನನ್ನ ಕೆರಿಯರಲ್ಲಿ ನನಗೆ ತುಂಬ ಇಷ್ಟ ಆದಂಥ ಹಾಡುಗಳು ಮಾಯಗಾರ ಆಗಿರಬಹುದು, ಮಗುವೆ ಆಗಿರ್ಬೋದು. ನಾನು ತುಂಬ ಕೇಳ್ತಾ ಇದ್ದೆ, ಸರ್ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ. ಮಾಯಗಾರ ನನಗೆ ತುಂಬ ಇಷ್ಟ, ತುಂಬ ಪರ್ಸ್ನಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಹಾಡು. ಇನ್ನು ಮಗುವೆ ತುಂಬ ಭಾವನಾತ್ಮಕವಾಗಿ ಕಾಡುವಂಥ ಹಾಡು. ನನಗೆ ಒಂದಿಬ್ಬರು ಫೋನ್ ಮಾಡಿ ಕೂಡ ಹೇಳಿದರು, ನನಗೆ ಕೆಲವೊಂದು ಸಾಲುಗಳು ತುಂಬ ಇಷ್ಟ. ಮನೆ ತುಂಬಾನು ರಂಗೋಲಿ ಹಾಕಿದ್ದೇನೆ, ನಿನ್ನ ಮುದ್ದಾದ ಅಂಬೆಗಾಲು ಅನ್ನೋದಾಗಿರ್ಬಹುದು, ನಾನು ನಿನ್ನ ಕಣ್ಣಲ್ಲೇ ನನ್ನ ಕಂಡೆ ಅನ್ನೋದಾಗಿರ್ಬೋದು. ಸೊ ಇದೆಲ್ಲ ನನಗೆ ತುಂಬ ಖುಷಿ ಕೊಟ್ಟಿದೆ. ಇನ್ನು ಸಿನಿಮಾಗೆ ಒಳ್ಳೇದಾಗಲಿ ಹರೀಶ್ ಸರ್, ಯಾಕಂದರೆ ಇಂಥ ಹೊಸ ಪ್ರಯತ್ನಗಳು ಬರೆಯೋರಿದ್ದಾರೆ, ಹೊಸ ಪ್ರಯತ್ನಗಳನ್ನು ನಿರ್ದೇಶನ ಮಾಡಬೇಕು ಅಂತ ಬರೋರಿದ್ದಾರೆ. ಬಟ್ ಅದಕ್ಕೆ ಹೂಡಿಕೆ ಮಾಡೋದು ಇದೆಯಲ್ಲ, ಅದಕ್ಕೆ ಒಂದು ಪ್ಯೂರ್ ಪ್ಯಾಷನ್ ಬೇಕು, ಸಿನಿಮಾ ಪ್ಯಾಷನ್ ಬೇಕು. ಆ ಸಿನಿಮಾ ಪ್ರೀತಿ ತೋರಿಸಿದ್ದಕ್ಕೆ ನಿಮಗೆ ಧನ್ಯವಾದ ಸರ್. ಒಳ್ಳೇದಾಗಲಿ, ರಘುಭಟ್ ಅವ್ರಿಗೆ ಒಳ್ಳೇದಾಗಲಿ. ಸೊ ನಿಮಗೊಂದು ಸಿಹಿ ಸುದ್ದಿ, ನಾನು ಕೂತ್ಕೊಂಡು ನೋಡ್ತಾ ಇದ್ದೆ, ಈ ಸಿನಿಮಾಗೊಂದು ಸಿಹಿ ಸುದ್ದಿಯಲ್ಲೇ ಸಿನಿಮಾ ಇದೆ, ಸಿಹಿ ಸಿನಿಮಾ. ಸೊ ಇದೊಂದು ಒಳ್ಳೆ ಸಿಹಿ ಸಿನಿಮಾ ಆಗಲಿ ಕನ್ನಡ ಇಂಡಸ್ಟ್ರಿಗೆ, ನಿಮ್ಗೆಲ್ರಿಗೂ ನಮ್ಮ ತಂಡಕ್ಕೆ ಸಿಹಿ ಸಿನಿಮಾ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಶ್ವಿನ್ ಬ್ರದರ್ ಅದ್ಭುತವಾದ ಕಂಪೋಸಿಷನ್ಗಳು. ಅದು ಬರಿಬೇಕಾದ್ರೆ ಅವ್ರು ನಾವು ಮಾತಾಡ್ತಾ ಇದ್ವಿ, ಸರ್ ಲಿರಿಕ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇಲ್ಲ ಸರ್, ನನಗೆ ಯಾವಾಗಲೂ ಟ್ಯೂನ್ ಇನ್ಸ್ಪೈರ್ ಮಾಡೋದು, ಟ್ಯೂನ್ ಚೆನ್ನಾಗಿದ್ರೆ ಅದಕ್ಕೆ ಲಿರಿಕ್ಸ್ ಬಂದೇ ಬರುತ್ತೆ ಸರ್ ಅಂತ ಹೇಳಿದೆ. ಸೊ ಥ್ಯಾಂಕ್ ಯು ಅಶ್ವಿನ್ ಅವರೇ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಏನು ಹೇಳಬೇಕು ಸಿನಿಮಾ ಬಗ್ಗೆ, ಇದು ಹೇಗಾಯಿತು ಅನ್ನೋದನ್ನ ನೀವು ಫೆಬ್ರವರಿ 21 ಬಂದೇ ನೋಡಬೇಕು. ಫಸ್ಟು ಹೇಳಬೇಕು ಅನ್ನೋದು, ನಂದು ಅವ್ರದ್ದು ಬಾಂಡಿಂಗ್ ಯಾವ ಥರ ಅಂದರೆ, ನಾನು PT ಸ್ಟೂಡೆಂಟು, ಅವ್ರು ನನ್ನ ಜಿಮ್ ಟ್ರೈನರ್. ಹಿಂಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಅವ್ರು ಹೇಳಿದ್ರು, ಇಲ್ಲ ಸರ್ ಈ ಥರ ಹಿಂಗೆ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನಿ, ಡೆಲಿವರಿ ಆಗಬೇಕು ಅಂತ ಹೇಳಿದ್ರು. ಪ್ರೆಗ್ನೆಂಟ್ ಆಗಿದ್ದಾರೆ, ಯಾವ ಥರ ಡೆಲಿವರಿ ಅಂತ ಕೇಳಿದೆ. ಸೊ ಆಮೇಲೆ ಸ್ಟೋರಿ ಲೈನೆಲ್ಲ ಹೇಳಿದ್ರು. ನಾನೊಂದು 15 ದಿವಸ ನಾನೇ ಕನ್ವಿನ್ಸ್ ಆಗಲಿಲ್ಲ. ಫಸ್ಟು ಈ ಸ್ಟೋರಿನ ಯಾವ ಥರ ತೊಗೊಂಡೋಗಕ್ಕಾಗತ್ತೆ, ಇದು ಸಕ್ಸಸ್ ಆಗುತ್ತಾ. ಮತ್ತು ಮೊದಲನೇದು ನಂದು ಫಸ್ಟ್ ಸಿನಿಮಾ, ಇದು ಕನ್ನಡ ಸಿನಿಮಾದಲ್ಲಿ ಮೊದಲನೇ ಸಿನಿಮಾನ ನಾನು ಇದರ ಪ್ರಯತ್ನ ಮಾಡ್ಲಿಕ್ಕೆ ಹೋಗಿ ಮತ್ತೆ ಫೇಲ್ಯೂರ್ ಆದರೆ ಅಂತ ಹೇಳ್ಬಿಟ್ಟು 4 ಥರ ಪ್ರಶ್ನೆ ನನಗೆ ಬಂತು. ಅದಾದಮೇಲೆ ನಮ್ಮ ಮನೆಯಲ್ಲೂ ಕೂಡ ಡಿಸ್ಕಷನ್ ಮಾಡಿದೆ, ನಮ್ಮ ಪೇರೆಂಟ್ಸ್ ಜೊತೆ ಎಲ್ಲ. ಅವರು ಕೂಡ ನೋ ಅಂತಲೇ ಫಸ್ಟ್ ರಿಸಲ್ಟ್ ಬಂದಿದ್ದು. ಹೇಗೇನು ಮತ್ತೆ ಒಂದು 15ರಿಂದ 20 ದಿವಸ, ಒಂದ್ಸಲ ಇಲ್ಲ 2 ಸಲ ಸ್ಟೋರಿ ಹೇಳಿ ಮತ್ತೆ ಕಂಪ್ಲೀಟ್ ಸ್ಕ್ರೀನ್ ಪ್ಲೇನೇ ರೆಡಿ ಮಾಡಿದ ಮೇಲೆ ಆಮೇಲೆ ಓಕೆ ಮಾಡೋಣ, ಇದೊಂದು ಚಾಲೆಂಜಿಂಗ್ ಆಗಿದೆ, ಚಾಲೆಂಜಿಂಗ್ನ ನಾವು ಅಕ್ಸೆಪ್ಟ್ ಮಾಡೋಣ ಅಂತೇಳಿ ಈ ಚಾಲೆಂಜಿಂಗ್ ಅಕ್ಸೆಪ್ಟ್ ಮಾಡಿ
ಈ ನಿಮಗೊಂದು ಸಿಹಿ ಸುದ್ದಿ ಅಂತ ಹೇಳಿ ಅದ್ಭುತವಾಗಿ ಸಿನಿಮಾ ಬಂದಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ.